Hello everyone, welcome to Study Smart tutorial. Today I will explain problems on TDS. ABC Company Limited issued 1009% debenture of rupees 100 each on 1st April 2016 at a discount 10% and redeemable at par. Give the necessary journal entry relating to issue of debenture and debenture interest. Assuming the interest was paid half yearly on 30th September and 31st March and TDS is 30%. ನಾವು ಟಿ ಡಿ ಎಸ್ ಅಲ್ಲಿ ನಾವು ಟೂ ವೇಸಲ್ಲಿ ಸಮ್ ಮಾಡ್ತಾ ಹೋಗ್ತೇವೆ, ಇಯರ್ಲಿ ಆ್ಯಂಡ್ ಹಾಫ್ ಇಯರ್ಲಿಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಬಟ್ ಈ ಪ್ರಾಬ್ಲಮ್ ಇರೋದು ಹಾಫ್ ಇಯರ್ಲಿ. ಓಕೆ, ಸೊ ಫಸ್ಟು ಟಿ ಡಿ ಎಸ್ ಅಲ್ಲಿ ಸಮ್ ಸಾಲ್ವ್ ಮಾಡಬೇಕಾದ್ರೆ ಇಶ್ಯೂ ಆಫ್ ಡಿಬೆಂಚರ್ಗೆ ಜರ್ನಲ್ನ ಪಾಸ್ ಮಾಡಬೇಕು. ಸೊ ಇಶ್ಯೂ ಆಗಿರೋದು ಡಿಸ್ಕೌಂಟಲ್ಲಿ, ಬಟ್ ರಿಡೀಮೇಬಲ್ ಆಗಿರೋದು ಪಾರಲ್ಲಿ. ಓಕೆ, ಸೊ ಈಗ ಇಶ್ಯೂ ಡೇಟ್ ಏನಾಗಿದೆ, 1 ಏಪ್ರಿಲ್ 2016 ಇದೆ. ಫಸ್ಟು ಡಿಸ್ಕೌಂಟ್ಗೆ ಜರ್ನಲ್ನ ಮೇಂಟೈನ್ ಮಾಡಬೇಕು ಇಶ್ಯೂ ಆಗಿರೋದಕ್ಕೆ. ಸೊ ಇಶ್ಯೂ ಅಂದಾಗ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು 9% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ 1000 ಇಂಟು 100. ಯಾಕೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀವಿ ಅಂದರೆ ಬಿಲೋ 10,000 ಇದ್ದಾಗ ನಾವು ಇಲ್ಲಿ ಡಿಬೆಂಚರ್ಸ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ 1 ಲ್ಯಾಕ್ ಬರುತ್ತೆ. ಆ 1 ಲ್ಯಾಕ್ಗೆ ಡಿಸ್ಕೌಂಟ್ ಎಷ್ಟಿದೆ, 10% ಇದೆ. 10% ಮಾಡಿದಾಗ 10,000. ಸೊ ಡಿಸ್ಕೌಂಟ್ ಅಂದಾಗ ನಾವು ಮೈನಸ್ ಮಾಡ್ಕೋಬೇಕು. ಪ್ರೀಮಿಯಂ ಕೊಟ್ಟಿದ್ರೆ ಪ್ಲಸ್ಸು, ಪಾರ್ ಇದ್ದರೆ ಡೈರೆಕ್ಟಾಗಿ ಹಾಕ್ಕೊಳ್ಬೇಕು. ನರೇಷನ್ ಬೀಯಿಂಗ್ ಡಿಬೆಂಚರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಓಕೆ, 90,000. ನೆಕ್ಸ್ಟು ರಿಡೀಮೇಬಲ್ ಆಗಿರೋದು ಯಾವುದರಲ್ಲಿ, ಪಾರಲ್ಲಿ. ಸೇಮ್ ಡೇಟನ್ನು ಕ್ಯಾರಿ ಮಾಡ್ಕೊಳ್ಬೇಕು. ಇಶ್ಯೂ ಆಗಿರೋ ಡೇಟಲ್ಲೇ ನಾವು ಟ್ರಾನ್ಸ್ಫರ್ ಮಾಡೋದು. 1/4/2016 ಅಂತ ಮೇಂಟೈನ್ ಮಾಡ್ಕೊಳ್ಳಿ. 9% ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ 90,000. ಸೊ ಸಮ್ಮಲ್ಲಿ ಡಿಸ್ಕೌಂಟ್ ಅಂತ ಇರೋದ್ರಿಂದ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ 1 ಲ್ಯಾಕ್ ಇಂಟು 10/100 10,000. ಓಕೆ, ಸೊ 1000 ಇಂಟು 100 ಟೋಟಲ್ ಡಿಬೆಂಚರ್ಸ್ ಇದೆ. ಸೊ ಟು ಡಿಬೆಂಚರ್ಸ್ ಅಕೌಂಟು 1 ಲ್ಯಾಕ್. ಓಕೆ, ಇಲ್ಲಿ ನೋಡಿ 90 + 10 ಮಾಡಿದ್ರು 1 ಲ್ಯಾಕ್ ಬಂತು, ಮತ್ತು 1000 ಇಂಟು 100 ಮಾಡಿದ್ರು ಕೂಡ 1 ಲ್ಯಾಕ್ ಇದೆ. ಬೋತ್ ನಮಗೆ ಡೆಬಿಟ್ ಟು ಕ್ರೆಡಿಟ್ ಈಕ್ವಲ್ ಆಗಿರಬೇಕು. ಓಕೆ, ನರೇಷನ್ ಬೀಯಿಂಗ್ 9% ಡಿಬೆಂಚರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಡಿಬೆಂಚರ್ಸ್ ಅಕೌಂಟ್. ಓಕೆ, ಸೊ ಇದಿಷ್ಟು ಕೂಡ ನಾವು ಇಶ್ಯೂಗೆ ಜರ್ನಲ್ನ ಪಾಸ್ ಮಾಡಿದ್ದಾಯಿತು. ನೆಕ್ಸ್ಟ್ ನಾವು ಡಿಬೆಂಚರ್ ಇಂಟ್ರೆಸ್ಟ್ಗೆ ಜರ್ನಲ್ನ ಪಾಸ್ ಮಾಡಬೇಕಾಗಿರುತ್ತೆ. ಡಿಬೆಂಚರ್ ಇಂಟ್ರೆಸ್ಟ್ ಅಂದಾಗ ನಮಗೆ ಹಾಫ್ ಇಯರ್ಲಿ ಪೇ ಮಾಡೋದ್ರಿಂದ 30th ಸೆಪ್ಟೆಂಬರ್ ಮತ್ತು 31st ಮಾರ್ಚಲ್ಲಿ ಪೇಡ್ ಆಗಿದೆ. ಫಸ್ಟ್ ಯಾವಾಗಲೂ ಕೂಡ 30th ಸೆಪ್ಟೆಂಬರಲ್ಲಿ ಡ್ಯೂ ಎಂಟ್ರಿನ ಪಾಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಡಿಬೆಂಚರ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್. ಈಗ ನಾನು ಲಾಸ್ಟ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ 9% ಅಂತ ಹೇಳಿ ಮೆನ್ಷನ್ ಮಾಡಿದ್ದೆ. ಸೊ ಇಲ್ಲಿ 9%ನ ಮೆನ್ಷನ್ ಮಾಡೋಂಗಿಲ್ಲ, ಯಾಕಂದರೆ 9% ಇಂಟ್ರೆಸ್ಟ್ ರೇಟನ್ನು ಡಿನೋಟ್ ಮಾಡುತ್ತೆ. ಇಲ್ಲಿ ನಾವು ಇಂಟ್ರೆಸ್ಟನ್ನು ನಾವು ಪೇ ಮಾಡೋದ್ರಿಂದ ನಾವು 9%ನ ಕ್ಯಾರಿ ಮಾಡಬಾರ್ದು ಇನ್ನು ಟ್ರಾನ್ಸಾಕ್ಷನ್ಸ್ಗೆ. ಓಕೆ, ಸೊ ಡಿಬೆಂಚರ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ 1000 ಇಂಟು 100 1 ಲ್ಯಾಕ್ ಬರುತ್ತೆ. ಇಂಟ್ರೆಸ್ಟ್ ರೇಟ್ ಎಷ್ಟಿರೋದು 9%. 9/100 ಮಾಡ್ಕೊಳ್ಬೇಕು, 9000 ಬರುತ್ತೆ. ಇಲ್ಲಿ ಯಾಕೆ ಡಿವೈಡೆಡ್ ಬೈ 2 ಆಗಿದೆ ಅಂತ ಹೇಳಿದ್ರೆ ಆಫ್ ಇಯರ್ಲಿ ಅಂದರೆ 31st ಮಾರ್ಚ್ ಮತ್ತು 30th ಸೆಪ್ಟೆಂಬರಲ್ಲಿ ಪೇ ಮಾಡೋದ್ರಿಂದ ನಾವು ಹಾಫ್ ಇಯರ್ಲಿ ಅಂದಾಗ 9000/2 ಮಾಡ್ಕೊಳ್ಳಿ. ಹಾಫ್ ಪೇಮೆಂಟ್ ಅಂದಾಗ 4500 ಆಗಿರುತ್ತೆ. ಓಕೆ, ನೆಕ್ಸ್ಟು ಟಿ ಡಿ ಎಸ್ ಸಮ್ಮಲ್ಲಿ ಎಷ್ಟು ಕೊಟ್ಟಿದ್ದಾರೆ, 30% ಅಂತ ಕೊಟ್ಟಿದ್ದಾರೆ. ಟು ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಅಕೌಂಟ್ ಈ ಇಂಟ್ರೆಸ್ಟ್ ರೇಟ್ ಇರುತ್ತಲ್ಲ 4500ಗೆ 30% ಮಾಡ್ಕೊಳ್ಬೇಕು. ಆಗ ವ್ಯಾಲ್ಯೂ ಬರೋದು 1350 ಬರುತ್ತೆ. ಓಕೆ, ನೆಕ್ಸ್ಟು ಹೋಲ್ಡರ್ ಎಷ್ಟು ಪೇ ಮಾಡ್ತಾರೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ನ ಎಷ್ಟು ಪೇ ಮಾಡ್ತಾರೆ, ಟ್ಯಾಕ್ಸ್ ಪೇ ಮಾಡೋದು 1350. ಇನ್ ರಿಮೈನಿಂಗ್ ಅಮೌಂಟನ್ನು ನಾವು ಇಂಟ್ರೆಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇದನ್ನು ಪೇ ಮಾಡೋದು ಹೋಲ್ಡರು. ಸೊ ಟು ಡಿಬೆಂಚರ್ ಹೋಲ್ಡರ್ ಅಕೌಂಟ್. ಓಕೆ, ಟು ಡಿಬೆಂಚರ್ ಹೋಲ್ಡರ್ ಅಕೌಂಟ್ 3150. ಅದು ಹೇಗೆ ವ್ಯಾಲ್ಯೂಸ್ ಬಂತು ಅಂತ ಹೇಳಿದ್ರೆ ಟೋಟಲ್ ಡಿಬೆಂಚರ್ ಇಂಟ್ರೆಸ್ಟಿಂದ ಟಿ ಡಿ ಎಸ್ನ ಮೈನಸ್ ಮಾಡಿದಾಗ 3150 ಬರುತ್ತೆ. ಇದೇನಿದು ಇಂಟ್ರೆಸ್ಟ್ ಡ್ಯೂಗೆ ಜರ್ನಲ್ನ ಪಾಸ್ ಆಗಿದೆ. ನೆಕ್ಸ್ಟು ಸೇಮ್ ಡೇಟಲ್ಲೇ 30th ಸೆಪ್ಟೆಂಬರಲ್ಲೇ ಹೋಲ್ಡರ್ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಿದಾನಂತ ಮತ್ತೆ ಸಪ್ರೇಟಾಗಿ ಜರ್ನಲ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಹೋಲ್ಡರ್ ಪೇ ಮಾಡಿರೋದು 3150. ಸೊ ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಪೇ ಆಗ್ತಾ ಇರೋದ್ರಿಂದ ಬ್ಯಾಂಕು ಕ್ರೆಡಿಟ್ ಆಗಿದೆ 3150 3150. ಓಕೆ, ಸೊ ನರೇಷನ್ ಬೀಯಿಂಗ್ ಇಂಟ್ರೆಸ್ಟ್ ಪೇಡ್. ಈಗ ಲಾಸ್ಟ್ ಪ್ರಾಬ್ಲಮಲ್ಲಿ ಲಾಸ್ಟ್ ಟ್ರಾನ್ಸಾಕ್ಷನ್ ಡ್ಯೂ, ನೆಕ್ಸ್ಟು ಪೇಡ್ಗೆ ಜರ್ನಲ್ ಆಗಿದೆ. ನೆಕ್ಸ್ಟ್ ಎಂಟ್ರಿ ಏನು ಮಾಡಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ಎಷ್ಟು ಪೇ ಆಗಿದೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಟ್ಯಾಕ್ಸು 1350 ಪೇಡ್ ಆಗಿರೋದು. ಸೊ ಯಾವ ಡೇಟಲ್ಲಿ ಅಂದರೆ 30th ಸೆಪ್ಟೆಂಬರಲ್ಲಿ. ಓಕೆ, ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ನರೇಷನ್ ಬೀಯಿಂಗ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್. ಎಷ್ಟು ಪೇ ಆಗಿರೋದು 1350. ಇದಿಷ್ಟು ಕೂಡ ಹಾಫ್ ಇಯರ್ದು ಕ್ಯಾಲ್ಕುಲೇಷನ್. ಓಕೆ, 30th ಸೆಪ್ಟೆಂಬರ್ಗೆ 3 ಎಂಟ್ರೀಸ್, ಡ್ಯೂ ಒಂದು, ನೆಕ್ಸ್ಟ್ ಇಂಟ್ರೆಸ್ಟ್ ಪೇಡ್,
ಆ್ಯಂಡ್ ಟ್ಯಾಕ್ಸ್ ಪೇಯಬಲ್. ಓಕೆ, ಈಗ ನಾವು 9,000 ಟೋಟಲ್ ಇಂಟ್ರೆಸ್ಟಲ್ಲಿ 4,500 ಕ್ಯಾಲ್ಕುಲೇಷನ್ ಮಾಡಾಗಿದೆ. ರಿಮೈನಿಂಗ್ 4,500ನ ಯಾವ ಟೈಮಲ್ಲಿ ಪೇ ಮಾಡ್ತಾರೆ? 31st ಮಾರ್ಚ್. ಮತ್ತೆ ಅದಕ್ಕೆ ಕ್ಯಾಲ್ಕುಲೇಷನ್ಸ್ನ ಮೇಂಟೈನ್ ಮಾಡ್ತಾ ಹೋಗಬೇಕು. ಓಕೆ, ಸೊ 31st ಮಾರ್ಚ್ 2017. ಯಾಕೆ ನಾನು 31st ಮಾರ್ಚ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಸಮ್ಮಲ್ಲಿ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ. ಹಾಫ್ ಇಯರ್ಲಿ ಅಂದರೆ 30th ಸೆಪ್ಟೆಂಬರು ಮತ್ತು ರಿಮೈನಿಂಗ್ ಹಾಫ್ ಅಂತ ಹೇಳಿದ್ರೆ ಮಾರ್ಚ್ ಆಗಿರುತ್ತೆ. ಓಕೆ, ಡಿಬೆಂಚರ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್. ಆಲ್ರೆಡಿ ನಾವು 9,000ಅಲ್ಲಿ ಹಾಫು ಪೇ ಆಗಿದೆ. ಇನ್ನೆಷ್ಟು ಇದೆ ಅಂತ ಹೇಳಿದ್ರೆ 4,500. ಆ 4,500ನ ಹಾಕ್ಕೊಡ್ಬೇಕು. ನೆಕ್ಸ್ಟು ಟ್ಯಾಕ್ಸ್ ಪೇಯಬಲ್ ಆಗ್ತಾ ಇರೋದು ಈಚ್ ಹಾಫ್ ಇಯರ್ಲಿ ಎಷ್ಟು ಪೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ 4,500ಗೆ 30% ಮಾಡಬೇಕು. 1,350ನ ಪೇ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇಂಟ್ರೆಸ್ಟ್ ಎಷ್ಟಾಗಿರುತ್ತೆ ಅಂದರೆ 4,500 ಮೈನಸ್ 1,350, 3,150 ಹೋಲ್ಡರ್ ಇಂಟ್ರೆಸ್ಟನ್ನ ಪೇ ಮಾಡೋದು. ಅಂದರೆ ಇನ್ನೂ ಕೂಡ ನಾವು ಡ್ಯೂ ಇದೆ. ಓಕೆ, ನರೇಷನ್ ಬೀಯಿಂಗ್ ಇಂಟ್ರೆಸ್ಟ್ ಇಸ್ ಡ್ಯೂ. ನೆಕ್ಸ್ಟು ಮಾರ್ಚ್ಗೆ ಜರ್ನಲ್ನ ಪಾಸ್ ಮಾಡಬೇಕು. ಇದರಲ್ಲಿ ಇಂಟ್ರೆಸ್ಟ್ ಡ್ಯೂ ಆಯಿತು. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಡ್ಗೆ ಜರ್ನಲ್ನ ಮಾಡಬೇಕಾಗಿರುತ್ತೆ. ಹೋಲ್ಡರ್ ಪೇ ಮಾಡೋದ್ರಿಂದ ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಎಷ್ಟು ಪೇ ಮಾಡ್ತಾ ಇದ್ದಾರೆ? 3,150, 3,150. ನರೇಷನ್ ಬೀಯಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಪೇಡ್. ಓಕೆ, ಡಿಬೆಂಚರ್ ಇಂಟ್ರೆಸ್ಟ್ ಪೇಡ್ ಜರ್ನಲ್ನ ಪಾಸ್ ಮಾಡಿದ್ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ಪೇಡ್ಗೆ ಜರ್ನಲ್ನ ಪಾಸ್ ಮಾಡಬೇಕಾಗಿರುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ಗೆ ಏನು ಜರ್ನಲ್ ಎಂಟ್ರಿ ಬರುತ್ತೆ? 30th 3 2017. ಓಕೆ, ಮಾರ್ಚಲ್ಲೇ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಸೊ ನಾವು ಟ್ಯಾಕ್ಸ್ನ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಡ್ಯೂ ಎಂಟ್ರಿಯಲ್ಲಿ. ಎಷ್ಟು ಅಂತ ಹೇಳಿದ್ರೆ 1,350, 1,350. ನರೇಷನ್ ಬೀಯಿಂಗ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್. ಇದಿಷ್ಟೇನಾ ಅಂತ ಹೇಳಿದ್ರೆ ಇದಿಷ್ಟು ಮಾತ್ರ ಅಲ್ಲ, ನಾವು ಡಿಬೆಂಚರ್ನ ನೆಕ್ಸ್ಟು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಟೋಟಲ್ ಇಂಟ್ರೆಸ್ಟನ್ನು ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಓಕೆ, 1 ಮಾರ್ಕ್ಸ್ಗೆ ಫಿಲಪ್ ಅಲ್ಲಾದರೂ ಬರ್ಬೋದು. ಆಯಿತಾ? ಡಿಬೆಂಚರ್ ಇಂಟ್ರೆಸ್ಟ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್ ಅಂತ ಕೇಳ್ತಾರೆ. ಇಟ್ ಈಸ್ ಆಲ್ವೇಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಸೊ ನರೇಷನ್ ಜರ್ನಲ್ ಎಂಟ್ರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟೆಡ್. ಓಕೆ, ಎಷ್ಟು ಟೋಟಲ್ ಇಂಟ್ರೆಸ್ಟ್ ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂದರೆ ಸೆಪ್ಟೆಂಬರಲ್ಲಿ 4,500 ಆ್ಯಂಡ್ ಮಾರ್ಚಲ್ಲಿ 4,500. ಟೋಟಲ್ ಇಂಟ್ರೆಸ್ಟ್ ಎಷ್ಟಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು? 9,000. ಓಕೆ, ಇದಿಷ್ಟು ಕೂಡ TDS ಕ್ಯಾಲ್ಕುಲೇಷನ್ಸ್ ಆಗಿರುತ್ತೆ. ನಮಗೆ ಡಿಬೆಂಚರಲ್ಲಿ ನಮಗೆ ಇಶ್ಯೂ ಬರಲಿಲ್ಲ ಅಂತ ಹೇಳಿದ್ರೆ TDS ಬರುತ್ತೆ. ಅದು ಇಲ್ಲ ಅಂದರೆ ಲಮ್ ಸಮ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಲ್ಮೆಂಟ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಮ್ಸ್ ಆಗಿರುತ್ತೆ. ಅದರಲ್ಲಿ ಫಸ್ಟ್ 2 ಪ್ರಾಬ್ಲಮ್ಸ್ ಹೇಳಿದ್ನಲ್ಲ, ಇನ್ಸ್ಟಾಲ್ಮೆಂಟ್ ಮತ್ತು ಇಶ್ಯೂ ಆಫ್ ಡಿಬೆಂಚರ್, ರಿಪೀಟೆಡ್ ಕ್ವಶನ್ಸ್ ರಿಪೀಟೆಡ್ ಆಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ 12 ಮಾರ್ಕ್ಸ್ಗೆ. ಥ್ಯಾಂಕ್ ಯು.